ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸದ ವೇದ ಅಧ್ಯಯನಕ್ಕೋಸ್ಕರ ಒಂದು ವಾಕ್ಯವನ್ನು ಓದೋಣ. ಕೀರ್ತನೆ 119 ಅದರ 71ನೇ ವಾಕ್ಯ. ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಪ್ರತ್ಯೇಕವಾಗಿ 119ನೇ ಕೀರ್ತನೆಯನ್ನು ನಾವು ನೋಡುವಾಗ ದೇವರ ವಾಕ್ಯದ ಶ್ರೇಷ್ಠತೆಯ ಕುರಿತು ಮಾತನಾಡುವಂತಹ ಅನೇಕ ಮಾತುಗಳನ್ನು ನಾವು ಇದರಲ್ಲಿ ನೋಡಬಹುದು. ಅನೇಕ ರೀತಿಯ ಪದಗಳನ್ನು ನಾವು ನೋಡ್ಬೋದು. ದೇವರ ವಾಕ್ಯ, ಆಜ್ಞೆಗಳು, ನೀತಿ ವಿಧಿಗಳು, ನಿಬಂಧನೆಗಳು, ಈ ಧರ್ಮಶಾಸ್ತ್ರ, ಈ ರೀತಿ ಅನೇಕ ಪದಗಳನ್ನು ದೇವರ ವಾಕ್ಯದ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ಬೋದು. ಅದರಲ್ಲಿ 71ನೇ ವಾಕ್ಯ ಹೇಳುತ್ತೆ, ಕಷ್ಟಾನುಭವವು ಹಿತಕರವಾಯಿತು. ಕಷ್ಟದ ಅನುಭವ ಹಿತವಾಗಿತ್ತು, ಒಳ್ಳೆಯದಾಗಿತ್ತು ಅಂತ ಹೇಳುವವರು ಭಾಳ ಕಡಿಮೆ. ಕಷ್ಟದ ವಿಷಯಗಳನ್ನು ಮಾತನಾಡ್ತಾರೆ, ನಿರಾಶೆಯ ಮಾತುಗಳನ್ನು ಹೇಳ್ತಾರೆ, ಯಾಕಾದರೂ ನನಗೆ ಕಷ್ಟ ದೇವರು ಕೊಟ್ಟರೋ ಎಂಬುದಾಗಿ ಹೇಳ್ತಾರೆ. ಆದರೆ ಪೌಲ ಒಂದು ಸಾರಿ ಹೇಳ್ತಾನೆ, ಕಷ್ಟವನ್ನು ಸಹಿಸಿಕೊಳ್ಳುವಂತಹ ಒಂದು ವರವನ್ನು ನನಗೆ ಕೊಡು ದೇವರೇ ಅಂತ. ಭಕ್ತನಾದಂತಹ ಪೌಲನಿಗೆ ಗೊತ್ತು, ಕಷ್ಟ ಬಂದರೆ ಅದು ಮುಗಿದ ನಂತರ ಒಂದು ಆಶೀರ್ವಾದ ಇದೆ ಅಂತ. ನಮಗೆಲ್ಲ ಗೊತ್ತಿರುವಂತಹ ಒಂದು ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು. ನಮಗೆಲ್ಲ ಬಾಯಿ ಮೊಸರಾಗಬೇಕು ಅಂತ ಆಸೆ ಇದೆ, ಆದರೆ ಕೈ ಕೆಸರಾಗಬಾರ್ದು. ಆದರೆ ಕೈ ಕೆಸರು ಆಗದೇ ಇದ್ದರೆ ಬಾಯಿ ಮೊಸರು ಆಗಲ್ಲ ಅಂತ ಆ ಗಾದೆಯ ಅರ್ಥ. ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಓದುವಾಗ ಕಷ್ಟಗಳು ಯಾರು ಅನುಭವಿಸಿದಾರೋ ಅವರೆಲ್ಲರೂ ಅದರ ನಂತರ ಒಂದು ದೊಡ್ಡ ಆಶೀರ್ವಾದವನ್ನು ಹೊಂದ್ಕೊಂಡಿದ್ದಾರೆ. ಹಾಗೆ ಹೇಳಿದ್ರೆ ಕಷ್ಟ ಕೊಡು ಅಂತ ನಾವು ಕೇಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಷ್ಟಗಳ ಮೂಲಕ ಹಾದು ಹೋಗುವಾಗ ದೇವರ ವಾಕ್ಯ ಹೇಳ್ತದೆ, ಅದರ ಮಧ್ಯದಲ್ಲೂ ಬಿಡುಗಡೆ ಕೊಡುವಂತಹ ಒಬ್ಬ ದೇವರಿದ್ದಾನೆ. 23ನೇ ಕೀರ್ತನೆಯಲ್ಲಿ ಓದ್ತೇವೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆದ್ರೆನು. ಒಬ್ಬ ಭಕ್ತನ ಜೀವಿತದಲ್ಲಿ ಕಾರ್ಗತ್ತಲಿನ ಕಣಿವೆ ಇದೆ, ಕಷ್ಟಗಳ ಕಣಿವೆ ಇದೆ. ಆದರೆ ದೇವರು ಹತ್ತಿರ ಇರೋದಾದರೆ ಆ ಕಾರ್ಗತ್ತಲಿನ ಕಣಿವೆಯನ್ನು ಆಶೀರ್ವಾದವಾಗಿ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಹಾಗಾದರೆ ಈ ಭಕ್ತ ಹೇಳ್ತಾನೆ, ಕಷ್ಟಾನುಭವವು ನನಗೆ ಹಿತಕರವಾಯಿತು ಅಂತ. ಅದೇ ರೀತಿಯಲ್ಲಿ ಹಿಜ್ಕೀಯನು ಒಂದು ಸಾರಿ ಹುಷಾರಿಲ್ಲದಲ್ಲೇ ಆಗ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಅವನು ಮರಣಕರವಾದ ರೋಗದಲ್ಲಿ ಬೀಳ್ತಾನೆ. ಮರಣಕರವಾದ ರೋಗದಲ್ಲಿ ಬಿದ್ದಂತಹ ಅವನು ದೇವರ ಸನ್ನಿಧಾನದಲ್ಲಿ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿದಾಗ, ನೀನು ಸಾಯಬೇಕು ಎಂಬುದಾಗಿ ಹೇಳಿದಂಥ ಅದೇ ಯೆಶಾಯನನ್ನು ಪುನಃ ಕಳಿಸಿ ನಿನ್ನ ಆಯುಸ್ಸಿಗೆ 15 ವರ್ಷವನ್ನು ಕೂಡಿಸಿಕೊಟ್ಟಿದ್ದೇನೆ ಅಂತ ದೇವರು ಹೇಳ್ತಾರೆ. ನಂತರ ಅವನ ಆರೋಗ್ಯವನ್ನು ಹೊಂದಿ ಬರೆದಂತಹ ಒಂದು ಪದ್ಯದಲ್ಲಿ ಅವನು ಹೇಳುವಂತಹ ವಾಕ್ಯ 38ನೇ ಅಧ್ಯಾಯ 17ನೇ ವಾಕ್ಯ ಹೇಳ್ತದೆ, ಆಹಾ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನೋಡಿ ಅವನ ಮಾತು, ನಾನು ಪಟ್ಟಂತಹ ದುಃಖ ಅದು ಸುಖಕ್ಕೋಸ್ಕರವಾಯಿತು. ಹಾಗಾದರೆ ಒಂದು ಸುಖ ಬೇಕು ಅಂದರೆ ಅದರ ಹಿಂದೆ ಒಂದು ಕಷ್ಟ ಇದೆ, ಒಂದು ದುಃಖ ಇದೆ ಅಂತ ಅರ್ಥ. ದುಃಖದ ಮಧ್ಯದಲ್ಲೂ ಸಹ ಸಂತೋಷವಾಗಿ ಮಾಡುವಂತಹ ಒಬ್ಬ ದೇವರನ್ನು ಕಾಣುವಂತಹ ಒಬ್ಬ ಭಕ್ತನಿದ್ದರೆ ಅವನ ಜೀವಿತದಲ್ಲಿ ದುಃಖಗಳು ಅದು ನಿರಾಶೆಯ ದಿನಗಳಾಗಿರಲ್ಲ. ಆ ವೇದನೆಯ ಮಧ್ಯದಲ್ಲೂ ಅವನು ಮುಂದಿನ ದಿನವನ್ನು, ಸುಖದ ದಿನವನ್ನು, ಸಂತೋಷದ ದಿನವನ್ನು ಅವನು ಎದುರು ನೋಡ್ತಾ ಇರ್ತಾನೆ. ಇಂದು ಈ ಬೆಳಗ್ಗೆ ನನ್ನನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಕಷ್ಟದ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ, ರೋಗದ ಮಧ್ಯದಲ್ಲಿ, ನಿರಾಶೆಯ ಮಧ್ಯದಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು. ಆದರೆ ನಿರಾಶೆ ಪಡಬೇಡ, ದುಃಖ ಪಡಬೇಡ, ಗುಣಗುಟ್ಟಬೇಡ. ಈ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಂಥ ಒಬ್ಬ ದೇವರಿದ್ದಾನೆ. ಈ ಕಷ್ಟವನ್ನು ಆಶೀರ್ವಾದವಾಗಿ ಮಾರ್ಪಡಿಸುವಂಥ ಒಬ್ಬ ದೇವರಿದ್ದಾನೆ. ನೀನು ಆತನನ್ನು ನಂಬಬೇಕು. ನೀನು ನಂಬಬೇಕು, ಈ ಕಷ್ಟದ ನಂತರ ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ಮಾಡುವಂಥ ಒಬ್ಬ ದೇವರಿದ್ದಾನೆ. ಅದೇ 119ನೇ ಕೀರ್ತನೆ 67ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಕೆಲವಾಗ ಬರ್ತದೆ. ಎಲ್ಲ ಸಂದರ್ಭದಲ್ಲೆಲ್ಲ, ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ವಾಕ್ಯ ಹೇಳ್ತದೆ. 67ನೇ ವಾಕ್ಯ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಹಾಗಾದರೆ ಅವನು ಭಕ್ತನೇ ಹೇಳ್ತಾ ಇದ್ದಾನೆ,
ಕಷ್ಟಾನುಭವ ಹಿತಕರವಾಯಿತು ಅಂತ ಹೇಳೋದಕ್ಕೆ ಕಾರಣ ಏನು? ಕಷ್ಟ ಬರೋದಕ್ಕಿಂತ ಮುಂಚೆ ನಾನು ತಪ್ಪಿ ಹೋಗ್ತಾ ಇದ್ದೆ, ಅಂದರೆ ದೇವರಿಂದ ದೂರ ಹೋಗ್ತಾ ಇದ್ದೆ, ದೇವರಿಂದ ಅಗಲಿ ಹೋಗ್ತಾ ಇದ್ದೆ, ವಾಕ್ಯದಿಂದ ದೂರ ಹೋಗ್ತಾ ಇದ್ದೆ. ಆದರೆ ಈಗ ನನಗೆ ಗೊತ್ತಾಯಿತು ಕಷ್ಟ ನನಗೆ ಒಳ್ಳೆಯದಕ್ಕೆ ಅಂತ. ಕೆಲವು ಸಂದರ್ಭಗಳಲ್ಲಿ ಕಷ್ಟ ಬರೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾ ಇದ್ವಿ? ದೇವರಿಂದ ದೂರ ಆಗೋದೆಲ್ಲ ಚೆನ್ನಾಗಿದೆ, ಆದರೆ ಕೆಲವು ಟೈಮ್ಗಳಲ್ಲಿ ಕಷ್ಟಗಳು ದೇವರು ನಮಗೆ ಕೊಡುವಂಥದ್ದು ನಮ್ಮನ್ನು ಹಾಳು ಮಾಡೋದಕ್ಕಲ್ಲ. ದೇವರ ವಾಕ್ಯ ಇಬ್ರಿಯ ಪತ್ರಿಕೆಯಲ್ಲಿ ಹೇಳುತ್ತೆ, ತಂದೆಯು ತಾನು ಪ್ರೀತಿಸುವ ಮಗನನ್ನು ಶಿಕ್ಷಿಸುತ್ತಾನೆ. ಒಂದು ವೇಳೆ ಇವತ್ತು ಕಷ್ಟ, ವೇದನೆ, ನಿರಾಶೆಯಲ್ಲಿ ಹಾದು ಹೋಗ್ತಾ ಇದ್ದರೆ ನಿರಾಶೆ ಪಡಬೇಡಿ. ಒಂದು ಸಂತೋಷದ ದಿನಗಳು ಮುಂದೆ ಇದೆ, ಆಶೀರ್ವಾದದ ದಿನಗಳು ಮುಂದೆ ಇದೆ. ಕಷ್ಟ ಅನುಭವವು ಹಿತಕರವಾಗಿ ಮಾರ್ಪಡಿಸುವಂತಹ, ಆಶೀರ್ವಾದವಾಗಿ ಮಾರ್ಪಡಿಸುವಂಥ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಶುದ್ಧ ಮಾಡಪ್ಪ. ಕಷ್ಟ, ವೇದನೆ, ರೋಗ, ದುಃಖದ ಮೂಲಕ ಹಾದು ಹೋಗ್ತಾ ಇದ್ದರೆ ದೇವರೇ, ಅದು ಮುಂದಿನ ದಿವಸಗಳು ಹಿತಕರವಾಗಿ, ಆಶೀರ್ವಾದಕರವಾಗಿ, ಸುಖಕರವಾಗಿ ಮಾರ್ಪಡಿಸುವಂಥ ದೇವರು ನೀನು ಅವ್ರ ಸಂಗಡ ಇದ್ದು ಅವರನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.